ಇವತ್ತಿನ ರೆಸಿಪಿ ಸೂಪರ್ ಟೇಸ್ಟಿಯಾದ ಒಂದು ಪೌಡರ್ ಅಗಸೆ ಬೀಜನ ಯೂಸ್ ಮಾಡಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಫ್ಲ್ಯಾಕ್ಸ್ ಸೀಡ್ಸ್ ಅಗಸೆ ಬೀಜ ಪೌಡರ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ನಿಮಗೋಸ್ಕರ. ಮೊದಲನೇದಾಗಿ ಎಣ್ಣೆ ಇಲ್ದಂಗೆ ಅಗಸೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಬ್ರೌನ್ ಕಲರ್ ಆಗೋವರೆಗೂ ಅದನ್ನು ಪಕ್ಕಕ್ಕಿಟ್ಟು, ನೆಕ್ಸ್ಟ್ ಉದ್ದಿನ ಬೇಳೆ ಅದನ್ನು ಬ್ರೌನ್ ಕಲರ್ ಆಗೋವರೆಗೂ ಡ್ರೈ ರೋಸ್ಟ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೋತಾ ಇದ್ದೀನಿ. ಅದೇ ಪ್ಯಾನಿಗೆ ಒಣಕೊಬ್ಬರಿ, ಕರಿಬೇವು ಜೊತೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಲೈಟ್ ಬ್ರೌನ್ ಆಗಿ ಫ್ರೈ ಮಾಡಿ, ಈ ಎಲ್ಲ ಪದಾರ್ಥಗಳ ಜೊತೆಗೆ ಖಾರಕ್ಕೆ ತಕ್ಕನಂಗೆ 2 ಚಿಟಿಕೆ ಎಣ್ಣೆಗೆ 2 ಒಣಮೆಣಸಿನ್ಕಾಯಿ ಹಾಕಿ, ನಾವು ಖಾರ ಜಾಸ್ತಿ ಯೂಸ್ ಮಾಡಲ್ಲ. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಬ್ಲೆಂಡರ್ಗೆ ಹಾಕಿ ನೀರಿಲ್ದಂಗೆ ಡ್ರೈ ಪೌಡರ್ ಮಾಡ್ಕೋಬೇಕು. ಸಿಂಪಲ್ ಅಲ್ವಾ? ಈ ಪೌಡರ್ಗೆ ಒಂದು ಚಿಕ್ಕ ಚಮಚ ಬೆಲ್ಲದ ಪೌಡರು ಜೊತೆಗೆ ರುಚಿಗೆ ತಕ್ಕನಂಗೆ ಉಪ್ಪು. ಅಗಸೆ ಬೀಜದ ಪೌಡರ್ ರೆಡಿ. ಈ ಫ್ಲ್ಯಾಕ್ಸ್ ಸೀಡ್ಸು ನಮ್ಮ ಹಾರ್ಟ್ಗೆ ಬಹಳ ಒಳ್ಳೆಯದು. ಜೊತೆಗೆ BP ಕಂಟ್ರೋಲ್ ಮಾಡೋಕ್ಕೆ, ಶುಗರ್ ಕಂಟ್ರೋಲ್ ಮಾಡೋಕ್ಕೆ, ವೆಯ್ಟ್ ಲಾಸ್ಗೆ ಎಲ್ಲದಕ್ಕೂ ಸೂಪರ್ ಡ್ಯೂಪರ್ ಫುಡ್. ಬ್ರೇಕ್ಫಾಸ್ಟ್ ಬಹಳ ಇಂಪಾರ್ಟೆಂಟ್ ಮೀಲ್ ಆಫ್ ದ ಡೇ. ಅದು ಯಾವುದೇ ಟೈಮ್ ಇರಲಿ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇರ್ಬೋದು ಅಥವಾ ರೆಗ್ಯುಲರ್ ಆಗಿ ಬ್ರೇಕ್ಫಾಸ್ಟ್ ಟೈಮೇ ಇರ್ಬೋದು. ಇವತ್ತಿನ ವಿಡಿಯೋಯಲ್ಲಿ ನಾವು ರೆಗ್ಯುಲರ್ ಆಗಿ ತಗೊಳ್ಳೋ ಬ್ರೇಕ್ಫಾಸ್ಟ್ ಜೊತೆಗೆ ಒಂದು ವಿಭಿನ್ನವಾದ ಟ್ವಿಸ್ಟ್, ಆಯಿತಾ? ಹೆಲ್ತಿ ಬ್ರೇಕ್ಫಾಸ್ಟ್ ಆಪ್ಷನ್ಸ್ ನೋಡೋಣ. ರಾಗಿಯಲ್ಲಿ ಬ್ರೇಕ್ಫಾಸ್ಟ್ ಇತ್ತು ಅಂದರೆ ಕ್ಯಾಲ್ಶಿಯಂ, ಅಯರ್ನ್ ನಮಗೆ ಸಿಗತ್ತೆ. ಸಿರಿಧಾನ್ಯದಲ್ಲಿ ಬಿಸಿಬೇಳೆ ಬಾತ್, ಪೊಂಗಲ್ ಫ್ಯಾಮಿಲಿಯಲ್ಲಿ ಎಲ್ಲ ಇಷ್ಟಪಡ್ತಾರೆ, ಟ್ರೈ ಮಾಡಿ. ಪ್ರೋಟೀನ್ ಅಂಶ ಲೈಕ್ ಎಗ್ಸ್ ಇರ್ಬೋದು, ಪನ್ನೀರ್ ಇರ್ಬೋದು, ಪ್ರತಿ ಮೀಲಲ್ಲಿ ಇಂಪಾರ್ಟೆಂಟ್, ಎಸ್ಪೆಷಲಿ ಬ್ರೇಕ್ಫಾಸ್ಟಲ್ಲಿ ಮಿಸ್ ಮಾಡಬೇಡಿ. ಯಾವುದೇ ಥರ ಬ್ರೇಕ್ಫಾಸ್ಟ್ ಮಾಡ್ಬೋದು, ಉಪ್ಮಾ, ಕಿಚಡಿ, ಆದಷ್ಟು ತರಕಾರಿಗಳನ್ನ ಆ್ಯಡ್ ಮಾಡಿ. ರೆಗ್ಯುಲರ್ ಆಗಿ ನಾವು ದೋಸೆ ತಗೋತೀವಿ, ಮೂಂಗ್ ದಾಲಲ್ಲಿ ಮಾಡಿರುವಂಥ ದೋಸೆನ ಟ್ರೈ ಮಾಡಿ, ಆಯಿತಾ? ಈ ಎಲ್ಲ ಬ್ರೇಕ್ಫಾಸ್ಟಲ್ಲಿ ಯಾವುದು ಫಸ್ಟ್ ಟ್ರೈ ಮಾಡ್ತೀರಾ ನನಗೆ ತಿಳಿಸಿ. ವಿ ಹ್ಯಾವ್ ಟು ಮೇಕ್ ಟೈಮ್ ಟು ಪ್ಯಾಂಪರ್ ಅವರ್ಸೆಲ್ವ್ಸ್. ಇಷ್ಟು ನಿಜ ಅಲ್ವಾ? ಇವತ್ತಿನ ಕ್ಲೈಂಟ್ ಸ್ಟೋರೀಸಲ್ಲಿ ನಾವು ಪೂಜಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೆಣ್ಮಕ್ಳಾಗಿ ನಾವು ಮಾಡುವಂಥದ್ದು, ನಮ್ಮ ಇಡೀ ಫ್ಯಾಮಿಲಿ ಟೇಕ್ ಕೇರ್ ಮಾಡ್ತೀವಿ, ಮಕ್ಕಳು, ಬೇರೆ ಎಲ್ಲ ಜವಾಬ್ದಾರಿ. ಆದರೆ ನಮ್ಮ ಸಂತೋಷಕ್ಕೆ, ನಮಗೆ ಖುಷಿ ಕೊಡೋಂಥ ವಿಚಾರಕ್ಕೆ ಒಂದು ಇಡೀ 24 ಅವರಲ್ಲಿ ಹಾಫ್ ಆನ್ ಅವರು ಟೈಮ್ ತಗೊಳ್ಳಲ್ಲ. ಹ್ಯಾಪಿನೆಸ್ ಅನ್ನೋದು ನಿಮ್ಮ ಕೈಯಲ್ಲಿದೆ. ಸೊ ನಿಮ್ಮ ಖುಷಿ ಕೊಡುವಂಥ ವಿಚಾರ 24 ಅವರ್ಸಲ್ಲಿ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ನೀವು ಕೇರ್ ಟೇಕ್ ಮಾಡಿ. ಹೆಲ್ತ್ ವಿಚಾರಕ್ಕೆ ಬಂದರೆ ನಾವಿದ್ದೀವಿ, ಸಿಂಪಲ್ ಆಗಿ ಸೇಫ್ ಆಗಿ ನಿಮ್ಮ ಕಿಚನಿಂದ ಗೈಡ್ ಮಾಡ್ತೀವಿ. ವೈ ವೇಟ್? ಒನ್ ಲೈಫ್ ಅಲ್ವಾ? ನೀವು ಯಾವಾಗ ಸಂತೋಷವಾಗಿರ್ತೀರಾ, ನಿಮ್ಮ ಇಡೀ ಪರಿವಾರ, ನಿಮ್ಮ ಇಡೀ ಸುತ್ತಮುತ್ತ ಇರುವಂಥ ಸೊಸೈಟಿನೂ ಸಂತೋಷವಾಗಿರುತ್ತೆ. ಸ್ಟೇ ಹ್ಯಾಪಿ, ಸ್ಟೇ ಹೆಲ್ತಿ.